ಅಮ್ಮ ಕೆಸು ಎಲೆ ಕೊಯ್ತಾ ಇದ್ದಾಗ ನಾಳೆ ಪತ್ರೊಡೆ ಮಾಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಅಮ್ಮ ಇಲ್ಲ ನಾಳೆ ಚೇಟ್ಲೆ ಬೆಂದಿ ಮಾಡ್ತೇನೆ ಅಂತ ಹೇಳಿದ್ರು. ಆಟಿ ತಿಂಗಳಲ್ಲಿ ಚೇಟ್ಲೆ ಬೆಂದಿ ಮಾಡದಿದ್ರೆ ಹೇಗೆ ಅಲ್ವಾ? ಮೊದಲು ಕೆಸು ಎಲೆಯನ್ನು ಮುನ್ನಾ ದಿನವೇ ಕೊಯ್ದು ಅದನ್ನು ಬಾಡ್ಲಿಕ್ಕೆ ಅಂತ ನೆಲದಲ್ಲಿ ಹರಡಿಡುವಂಥದ್ದು. ಈಗಷ್ಟೇ ಚಿಗುರೊಡೆದ ಎಳೆಯ ಎಲೆಗಳಾದ್ರೆ ತುಂಬಾ ಒಳ್ಳೇದು, ಬಲಿತ ಎಲೆ ಆದ್ರೆ ತುರಿಕೆ ಅಂತ ಹೇಳ್ತಾರೆ. ಮರುದಿವಸ ಚೆನ್ನಾಗಿ ಬಾಡಿದ ಎಲೆಗಳನ್ನು ತಿರುವಿ ಅದನ್ನು ಗಂಟು ಕಟ್ಟಬೇಕು. ಚೇಟ್ಲೆ ಬೆಂದಿಯ ವಿಶೇಷತೆಯೇ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಸಮಯದಲ್ಲಿ ಹೇರಳವಾಗಿ ಸಿಗುವಂತಹ ಕೆಸು ಎಲೆಯ ಖಾದ್ಯಗಳನ್ನು ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ನಂಬಿಕೆ. ಈ ಚೇಟ್ಲೆ ಬೆಂದಿಗೆ ಸಂಗ್ರಹಿಸಿಟ್ಟಂತಹ ಹಲಸಿನಕಾಯಿ ಬೀಜಗಳನ್ನು ಗುದ್ದಿ ಹಾಕಿದ್ರೆ ಅದು ಮತ್ತಷ್ಟು ರುಚಿ ಕೊಡ್ತದೆ. ಹಲಸಿನ ಬೀಜಗಳನ್ನು ಪ್ರತಿ ವರ್ಷ ಮಳೆಗಾಲದ ಸಮಯಕ್ಕೆ ಖಾದ್ಯಗಳಿಗೆ ಅಡುಗೆಗಳಿಗೆ ಎಲ್ಲ ಉಪಯೋಗಿಸ್ಲಿಕ್ಕಂತಲೇ ಸಂಗ್ರಹಿಸಿಡುವ ಕ್ರಮ ನಮ್ಮಲ್ಲಿ ಉಂಟು. ಹಲಸಿನ ಬೀಜದ ಖಾದ್ಯಗಳ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ಸರಣಿಯೇ ಮಾಡಬಹುದು. ತುರಿಕೆ ಕಡಿಮೆ ಆಗ್ಲಿಕ್ಕೋಸ್ಕರ ಕೆಸು ಎಲೆಯನ್ನು ಹುಣಸೆ ಹುಳಿಯ ಜೊತೆ ಸೇರಿಸಿ ಬೇಯಿಸುವಂತದ್ದು. ಕೊತ್ತಂಬರಿ, ಮೆಣಸು, ಅರಶಿನವನ್ನು ತೆಂಗಿನೆಣ್ಣೆಯಲ್ಲಿ ನಸುವಾಗಿ ಹುರಿದು ತೆಂಗಿನ ತುರಿಯ ಜೊತೆ ಕಡ್ದ ನಂತರ ಈ ಮಸಾಲೆಯನ್ನು ಬೇಯಿಸಿದ ಕೆಸು ಎಲೆ ಹಾಗೂ ಹಲಸಿನ ಬೀಜಕ್ಕೆ ಹಾಕಿ ಕುದಿಸಿದ್ರೆ ಚೇಟ್ಲೆ ಬೆಂದಿ ತಯಾರು. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.